ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ತುಂಬಾನೇ ಸಿಂಪಲ್ ಆಗಿರುವಂಥ ಒಂದು ದೋಸೆ ರೆಸಿಪಿ. ಎಷ್ಟು ಸಿಂಪಲ್ ಆಗಿರುತ್ತೋ ಅಷ್ಟೇ ಸಖತ್ ರುಚಿ ಅಂತಾನೆ ಹೇಳ್ಬೋದು. ಈ ದೋಸೆ ಸ್ಪೆಷಾಲಿಟಿ ಏನಪ್ಪ ಅಂದರೆ ಅಕ್ಕಿ ಉದ್ದಿನ ಬೇಳೆ ಬೇಡವೇ ಬೇಡ, ರುಬ್ಬುವಂಥ ಜಂಜಾಟ ಕೂಡ ಬೇಡ, ಮತ್ತು ನಾವಿಲ್ಲಿ ಮೊಸರು, ಈನು, ಸೋಡಾ ಇದ್ಯಾವುದು ಕೂಡ ಬಳಸೋದು ಬೇಡ. ಸಿಂಪಲ್ ಆಗಿ ಮನೆಯಲ್ಲಿರುವಂಥ ಎರಡು ಪದಾರ್ಥಗಳನ್ನು ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಸಾಕು. ಈ ರಸ್ತೆ ಬದಿಯ ಬಂಡಿಗಳಲ್ಲಿ ಸಿಗುವಂಥ ದೋಸೆ ಹಾಗೆ ಹಂಚಿಗೆ ಅಂಟದೆ ಹರಿಯದೆ ಮುರಿಯದೆ ಸೂಪರ್ ಟೇಸ್ಟಿಯಾಗಿ ಹೊಂಬಣ್ಣದ ಕಲರ್ ಆದಂಥ ಈ ದೋಸೆನ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮೊದಲಿಗೆ ಇಲ್ಲಿ ಒಂದು ಪಾತ್ರೆಗೆ 2 ಕಪ್ ಆಗುವಷ್ಟು ಸಣ್ಣ ರವೆನ ಸೇರಿಸ್ತಾ ಇದ್ದೀನಿ. ಮಾಮೂಲಾಗಿ ನಾವು ಉಪ್ಪಿಟ್ಟು ಮಾಡುವಂಥ ಸಣ್ಣ ರವೆ, ಬಾಂಬೆ ರವೆ. ಜೊತೆಗೆ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಹಸಿ ಕಡಲೆ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಇವೆರಡನ್ನು ಕೂಡ ಒಂದ್ಸತಿ ಮಿಕ್ಸ್ ಮಾಡಿ ತಗೊಳ್ತಾ ಇದ್ದೀನಿ. ಈ ಎರಡು ಮೆಜರ್ಮೆಂಟು ನೀವು ಕರೆಕ್ಟಾಗಿ ಸೇರಿಸಿದ್ರೆ ಸಾಕು, ದೋಸೆ ಅನ್ನೋದು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಇವಾಗ ನಾನಿಲ್ಲಿ 2.5 ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಯಾವ ಕಪ್ಪಿಂದ ನಾನು ರವೆ ಕಡಲೆ ಹಿಟ್ಟನ್ನು ತಗೊಂಡಿದ್ನೋ ಅದೇ ಕಪ್ಪಿನ ಅಳತೆಯಲ್ಲಿ 2.5 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಯಾವುದೇ ಥರದ ಗಂಟುಗಳು ಇಲ್ಲದೇ ಇರೋ ಥರ ಮಿಕ್ಸ್ ಮಾಡಿ ತಗೊಳ್ತಾ ಇದ್ದೀನಿ. ರವೆ ಕಡಲೆ ಹಿಟ್ಟನ್ನು ನಾವು ಮುಂಚೆನೇ ಮಿಕ್ಸ್ ಮಾಡಿಕೊಂಡು ನಂತರ ನೀರು ಸೇರಿಸೋದ್ರಿಂದ ಇಲ್ಲಿ ಯಾವುದೇ ಥರದ ಗಂಟುಗಳಾಗೋ ಚಾನ್ಸಸ್ ಇರೋದಿಲ್ಲ. ನೋಡಿ, ಚೆನ್ನಾಗಿ ಹಿಟ್ಟು ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಪುನಃ ಇದನ್ನು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಗರಗರ ಅಂತ ಮಿಕ್ಸ್ ಮಾಡಿ ತಗೊಳ್ಬೇಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಹಿಟ್ಟಿನಲ್ಲಿ ಒಂದು ರೀತಿಯಾದಂಥ ಗಾಳಿ ಅಂಶ ತುಂಬಿಕೊಂಡು ಹಿಟ್ಟು ಹಗುರಾಗಿ ಮಾಡುವಂಥ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಹಿಟ್ಟಿನ ಹದ ಈ ರೀತಿಯಾಗಿ ನಾನಿಲ್ಲಿ ಕಲಿಸ್ಕೊಂಡಿದ್ದೀನಿ. ತೀರ ತೆಳುವಾಗಿ ಅಲ್ಲದೆ ತೀರ ಗಟ್ಟಿಯಾಗೂ ಅಲ್ಲದೆ ಮೀಡಿಯಮ್ ಆಗಿ ಈ ಒಂದು ಹದಕ್ಕೆ ರೆಡಿ ಮಾಡಿಕೊಂಡ್ರೆ ಸಾಕು. ಇವಾಗ ಈ ಹಿಟ್ಟನ್ನು ನಾವು ಸರಿಸುಮಾರು ಒಂದು 5ರಿಂದ 6 ಗಂಟೆಗಳ ಕಾಲನಾದರೂ ನೆನೆಸಿ ತಗೊಳ್ಬೇಕಾಗುತ್ತೆ. ನಿಮ್ಮ ಹತ್ರ 5ರಿಂದ 6 ಗಂಟೆ ಸಮಯ ಇಲ್ಲ ಅಂದರೆ ಒಂದು 4 ಗಂಟೆನಾದರೂ ಕೂಡ ಈ ಹಿಟ್ಟನ್ನು ನೀವು ನೆನೆಸಿ ದೋಸೆನ ರೆಡಿ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ನಾನಿಲ್ಲಿ ಹೆಚ್ಚಿಗೆ ಸಮಯ ಬಿಟ್ಟಂಗಾಯಿತು ಹಿಟ್ಟು ನೆನೆಯೋದಕ್ಕೆ, ಹಾಗಾಗಿ ಸ್ವಲ್ಪ ಇದು ಲೈಟಾಗಿ ಫರ್ಮೆಂಟೇಷನ್ ಥರ ರೆಡಿಯಾಗಿತ್ತು. ನೀವು 5ರಿಂದ 6 ಗಂಟೆ ಮಾತ್ರ ನೆನೆಸಿ ಈ ಒಂದು ದೋಸೆನ ರೆಡಿ ಮಾಡ್ಕೊಳ್ಳಿ. ಈ ಒಂದು ಹಿಟ್ಟನ್ನು ನಾವು ತೀರ ಹುಳಿ ಬರ್ಸೋ ಥರ ಆಗಲಿ ತೀರ ಫರ್ಮೆಂಟೇಷನ್ ರೀತಿಯಲ್ಲಿ ಹಿಟ್ಟನ್ನು ನೆನೆಯೋದಕ್ಕೆ ಬಿಡಬಾರ್ದು. ಕೇವಲ ಒಂದು 5ರಿಂದ 6 ಗಂಟೆ ನೆನೆಸಿದ್ರೆ ಸಾಕು. ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪನೇ ನೀರನ್ನು ಸೇರಿಸ್ತಾ ದೋಸೆ ಹಿಟ್ಟಿನ ಹದಕ್ಕೆ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಕಡೆ ರೋಡ್ ಸೈಡು ಬಂಡಿಗಳಲ್ಲಿ ಇದೇ ಥರ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾರೆ. ಆದರೆ ಇಲ್ಲಿ ಸ್ವಲ್ಪ ಏನು ಚೇಂಜಸ್ ಮಾಡ್ತಾರೆ ಅಂದರೆ ಈ ರವೆ ಕಡಲೆ ಹಿಟ್ಟಿನ ಜೊತೆಗೆ ಅವರು ದೋಸೆ ಬ್ಯಾಟರನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡಿ ದೋಸೆನ ರೆಡಿ ಮಾಡ್ಕೊಳ್ತಾರೆ. ನೋಡಿ, ಈ ರೀತಿಯಾಗಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಅನ್ನೋದು ರೆಡಿಯಾಗಿದೆ. ಇಷ್ಟಿದ್ರೆ ಸಾಕು. ಇವಾಗ ದೋಸೆ ಮಾಡೋದಕ್ಕೆ ಹಿಟ್ಟು ರೆಡಿಯಾಗಿದೆ. ಈ ಕಡೆ ಸ್ಟವ್ನ ಆನ್ ಮಾಡಿ ದೋಸೆ ತವನ ಕಾಯಕ್ಕಿಟ್ಟಿದ್ದೆ. ದೋಸೆ ತವಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಚೆನ್ನಾಗಿ ದೋಸೆ ತವನ ಕಾಯಿಸ್ಕೊಂಡು ನೀರಿನಿಂದ ಚಿಮುಕಿಸಿ ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡು ನಂತರ ಲೋ ಫ್ಲೇಮ್ನಲ್ಲಿ ದೋಸೆನ ಹಾಕ್ತಾ ಇದ್ದೀನಿ. ಈ ದೋಸೆನ ನೀವು ಸ್ಪೂನಿಂದ ಹಾಕಕ್ಕೆ ಹೋಗಬೇಡಿ, ಈ ಥರ ಬಟ್ಲ ಸಹಾಯದಿಂದನೇ ದೋಸೆನ ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ದೋಸೆನ ಹಾಕ್ಕೊಳ್ಬಹುದು ಮತ್ತು ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಈ ದೋಸೆನ ನಾವು ರೆಡಿ ಮಾಡ್ಕೊಳ್ಬಹುದು. ದೋಸೆ ಮೇಲ್ಭಾಗ ಸ್ವಲ್ಪ ಹಸಿ ಬೆಂದಿದೆ ಅಂದಾಗ ನಾನಿಲ್ಲಿ ಎಣ್ಣೆನ ಅಪ್ಲೈ ಮಾಡಿದ್ದೀನಿ. ಇಲ್ಲಿ ಎಣ್ಣೆ ಬದಲಿಗೆ ನೀವು ಬೆಣ್ಣೆನೂ ಕೂಡ ಅಪ್ಲೈ ಮಾಡ್ಬೋದು. ಟೇಸ್ಟು ಇನ್ನೂ ಸಖತ್ತಾಗಿ ಬರುತ್ತೆ. ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು ಹೊಂಬಣ್ಣದ ಕಲರ್ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ದೋಸೆ ಎಷ್ಟು ಈಸಿಯಾಗಿ ಎದ್ದೇಳ್ತಾ ಇದೆ ಅಂತ. ಸ್ವಲ್ಪ ಕೂಡ ದೋಸೆ ಹಂಚಿಗೆ ಅಂಟುತ್ತೆ ಅನ್ನೋ ಟೆನ್ಷನ್ ಕೂಡ ಬೇಡ, ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ನೋಡ್ತಾ ಇದ್ದಲ್ಲ ಎಷ್ಟು ಸಖತ್ತಾಗಿ ಕಲರ್ ಕೂಡ ಬಂದಿದೆ ಅಂತ. ಯಾವುದೇ ಥರದ ಸಕ್ಕರೆ ಆಗಲಿ ಅಥವಾ ಸೋಡಾ, ಈನು, ಮೊಸರಾಗಲಿ ಇಲ್ಲಿ ನಾವು ಬಳಸಿಲ್ಲ. ಎಷ್ಟು ಚೆನ್ನಾಗಿ ದೋಸೆ ರೆಡಿ ಆಗಿದೆ ಅಂತ ನೀವೇ ನೋಡಬಹುದು. ಇವಾಗ ನಾನಿಲ್ಲಿ ಪುನಃ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ದೋಸೆ ತವ ಹೀಟನ್ನು ಕಡಿಮೆ ಮಾಡ್ಕೊಳ್ದೇನೂ ಕೂಡ ಈ ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ ಬಿಸಿನಲ್ಲೇ ದೋಸೆನ ಹಾಕಬೇಕಾದ್ರೆ ಬೇಗ ದೋಸೆನ ತೀಡ್ಕೊಂಡು ರೆಡಿ ಮಾಡಬೇಕಾಗುತ್ತೆ. ಇಲ್ಲ ನಿಮಗೆ ಪ್ರಾಕ್ಟೀಸ್ ಇಲ್ಲ ಅನ್ನೋದಾದರೆ ಬಿಸಿನ ಕಡಿಮೆ ಮಾಡಿಕೊಂಡು ನಂತರ ನೀವು ನಿಧಾನವಾಗಿ ದೋಸೆನ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಇದನ್ನು ರೆಡಿ ಮಾಡ್ಕೊಳ್ಬೋದು. ಬಿಸಿನಲ್ಲಿ ಹಾಕಿದ್ರೆ ದೋಸೆ ಬೇಗ ಬೆಂದ್ಬಿಡುತ್ತೆ. ನಾವು ತೀಡಕ್ಕೆ ಹೋದರೆ ಅದು ಆಲ್ರೆಡಿ ಬೆಂದಿರುತ್ತೆ, ತೀಡೋದಕ್ಕಾಗೋದಿಲ್ಲ. ಹಾಗಾಗಿ ಏನಾಗ್ಬಿಡುತ್ತೆ, ದೋಸೆ ಸ್ವಲ್ಪ ದಪ್ಪ ಬಂದ್ಬಿಡುತ್ತೆ, ತೆಳುವಾಗಿ ಆಗೋದಿಲ್ಲ. ಇನ್ನೂ ಕೆಲವೊಂದು ಸತಿ ಏನಾಗ್ಬಿಡುತ್ತೆ, ಈ ತವಾ ಬಿಸಿನಲ್ಲಿ ನಾವು ದೋಸೆ ಹಿಟ್ಟನ್ನು ಹಾಕಿ ತೀಡ್ತಿರ್ಬೇಕಾದ್ರೆ ಹಿಟ್ಟು ಸ್ಪೂನ್ಗೆ ಅಥವಾ ಬಟ್ಲಿಗೆ ಅಂಟ್ಕೊಂಡು ಬರೋ ಥರ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡು ನಂತರ ದೋಸೆನ ಹಾಕ್ಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ.
ಪಕ್ಕಾ ಬೀದಿ ಬದಿಯ ಬಂಡಿಗಳಲ್ಲಿ ಸಿಗುವಂಥ ದೋಸೆ ಹಾಗೆ ನಾನಿಲ್ಲಿ ತ್ರಿಕೋನಾಕಾರಕ್ಕೆ ಫೋಲ್ಡಿಂಗನ್ನು ಮಾಡಿದ್ದೀನಿ. ಈ ರವೆ ಕಡಲೆ ಹಿಟ್ಟಿನ ದೋಸೆ ಸ್ಪೆಷಲ್ ಏನಪ್ಪ ಅಂದರೆ ಎಷ್ಟು ತಿಂದರೂ ಕೂಡ ನಿಮಗೆ ಹೊಟ್ಟೆ ಭಾರ ಅಂತ ಅನಿಸೋದಿಲ್ಲ ಮತ್ತು ಎದೆ ಉರಿ ಆ ಥರ ಅಂತ ಅನಿಸೋದೇ ಇಲ್ಲ. ಯಾಕಂದರೆ ಇಲ್ಲಿ ನಾವು ಫರ್ಮೆಂಟೇಷನ್ನೇ ಮಾಡಿರಲ್ಲ ಹಿಟ್ಟನ್ನು, ಅಂದರೆ ಜಾಸ್ತಿ ಹುಳಿ ಬರೋದಕ್ಕೆ ಇಲ್ಲಿ ನಾವು ಹಿಟ್ಟನ್ನು ಇಟ್ಟಿರೋದಿಲ್ಲ. ಕೆಲವೊಬ್ಬರಿಗೆ ಈ ಅಕ್ಕಿ ಉದ್ದಿನ ಬೇಳೆ ಫರ್ಮೆಂಟೇಷನ್ ಮಾಡಿರ್ತಕ್ಕಂಥ ಹಿಟ್ಟಿನಿಂದ ಮಾಡಿದಂಥ ದೋಸೆ ತಿಂದರೆ ಎದೆ ಉರಿ ಮತ್ತು ಹೊಟ್ಟೆ ಭಾರ ಅಂತ ಅನಿಸ್ತಾ ಇರುತ್ತೆ. ಈ ಬೇಸಿಗೆಯಲ್ಲಿ ಆ ಥರ ದೋಸೆ ತಿಂದಾಗ ಜಾಸ್ತಿ ನಮಗೆ ನೀರು ಕುಡಿಸ್ತಾ ಇರುತ್ತೆ. ಸೊ ಈ ಬೇಸಿಗೆಯಲ್ಲಿ ನೀವು ಈ ಥರ ದೋಸೆನೂ ಕೂಡ ಖಂಡಿತ ಟ್ರೈ ಮಾಡಿ ನೋಡಿ. ದೋಸೆ ಟೇಸ್ಟು ಕೂಡ ತುಂಬಾ ವಿಭಿನ್ನವಾಗಿ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಈ ದೋಸೆನ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಇದೇ ದೋಸೆನ ನೀವು ಮಾಡ್ಕೊಳ್ತೀರಾ. ಸುಮ್ಮನೆ ಹೇಳ್ತಾ ಇಲ್ಲ, ಯಾಕಂದರೆ ನಮ್ಮ ಮನೆಯಲ್ಲೂ ಕೂಡ ಈ ದೋಸೆಗೆ ತುಂಬಾ ಫ್ಯಾನ್ಸ್ ಇದ್ದಾರೆ. ಅಕ್ಕಿ ಬೇಳೆ ದೋಸೆ ಬೇಡ ಅಂತಾರೆ, ಇದೇ ದೋಸೆನ ಮಾಡಿಕೊಡಿ ಅಂತಾರೆ. ಮತ್ತು ಮಾಡುವಂಥ ವಿಧಾನ ಕೂಡ ಎಷ್ಟು ಸಿಂಪಲ್ ಅಂತ ನೀವೇ ನೋಡಿದ್ರಲ್ಲ. ಬರೀ ನೀರಲ್ಲಿ ಕಲಸಿಟ್ರೆ ಸಾಕು. ಬೆಳಿಗ್ಗೆ ನೆನೆಸಿ ರಾತ್ರಿ ಮಾಡ್ಕೊಳ್ಬೋದು, ಅಥವಾ ರಾತ್ರಿ ನೆನೆಸಿಟ್ಟು ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ಗೆ ಅಂತ ನೀವು ಈ ಥರ ದೋಸೆನ ರೆಡಿ ಮಾಡ್ಕೊಳ್ಬೋದು. ಇಲ್ಲಿ ನಾನು ಆಲೂಗೆಡ್ಡೆ ಪಲ್ಯ ಜೊತೆಗೆ ಸರ್ವ್ ಮಾಡಿದ್ದೀನಿ. ಈ ದೋಸೆನ ಬಿಸಿ ಬಿಸಿ ಆಗಿರುವಾಗಲೇ ಕೊಡಿ ತಿನ್ನೋಕ್ಕೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಇದ್ರ ಕ್ರಿಸ್ಪಿನೆಸ್ಸು ಕೂಡ ಕಡಿಮೆ ಆಗೋದಿಲ್ಲ. ಬಿಸಿ ಆರೋದ್ಮೇಲೆ ದೋಸೆ ತಿನ್ನುವಾಗ ಕ್ರಿಸ್ಪಿನೆಸ್ಸು ಕಡಿಮೆ ಆಗಿ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ಈ ದೋಸೆ. ಟೇಸ್ಟಲ್ಲೂ ಕೂಡ ಯಾವುದೇ ಬಂಡಿ ದೋಸೆಗಿಂತನೂ ಕೂಡ ರುಚಿಯಲ್ಲಿ ಕಡಿಮೆ ಇರೋದಿಲ್ಲ. ಮತ್ತು ನೋಡಿದ್ರಲ್ಲ ಸ್ನೇಹಿತರೆ, ಈ ದೋಸೆ ರೆಸಿಪಿ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟು ಸುಲಭದ ದೋಸೆ ರೆಸಿಪಿನ ನೀವು ಖಂಡಿತನೂ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಮತ್ತು ಮನೆ ಗೃಹಿಣಿ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.